ಸೂರ್ಯನಾರಾಯಣರ 914ನೇ ಜಯಂತಿ ಬಹಳ ಅದ್ದೂರಿಯಾಗಿ ಗೋ ಹೋಟೆಲ್ ಹತ್ತಿರ ಈ ಕಾರ್ಯಕ್ರಮ ಆಯೋಜನೆ ಮಾಡಿದಿರಿ. ಈ ಎಲ್ಲ ಈ ಸಮಾಜದ ಈ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಕೂಡ ಇನ್ನೊಂದು ಸತಿನ ಅಭಿನಂದನೆ ಕೂಡ ಸಲ್ಲಿಸಲು ಬಯಸ್ತಾ ಇದ್ದಾರೆ. ಯಾಕಂದ್ರೆ ಕಾರ್ಯಕ್ರಮ ಬೆಳಿಗ್ಗೆ 11 ಗಂಟೆ ಶುರುವಾಗಿದೆ. ಆದರೆ ಇಷ್ಟು ಬಿಸಿಲಲ್ಲಿ ಇದ್ರೂ ಇವತ್ತು ನೀವು 11 ಗಂಟೆ ಹಿಡ್ಕೊಂಡು ಬಹುಶಃ ನಂಗೆ ಅನ್ಸೋ ಮಟ್ಟಿಗೆ 6 ಗಂಟೆವರೆಗೂ ಮೆರವಣಿಗೆ ನಡೆದಿರ್ಬೇಕಂತ ಅನಿಸ್ತಾ ಇದೆ. 6:30ವರೆಗೂ ನನಗೆ ಅನಿಸ್ತಾ ಇತ್ತು ಖಾಲಿ ಮೆರವಣಿಗೆ ಜಯಂತಿ ಮುಗಿಸ್ಬಿಡ್ತಾರೆ, ಕಾರ್ಯಕ್ರಮ ಮಾಡ್ತಾರೆ ಅಂತ ಹೇಳಿ ಡೌಟ್ ಇತ್ತು. ಯಾಕಂದ್ರೆ ಬೆಳಿಗ್ಗೆ ಮಾಡ್ತಾ ಇದ್ದೀರಿ, ಮತ್ತು ಆರ್ಟಿಫಿಷಿಯಲ್ಸ್ ಇಟ್ಕೊಂಡು ಮತ್ತು ಸಾಯಂಕಾಲ ಕಾರ್ಯಕ್ರಮ ಕೂಡ ಜನ ಬರಬೇಕಲ್ಲ ಅಂತಕ್ಕಂಥದ್ದು ಕೂಡ ನಾನು ಕೇಳಿ, ನನಗೆ ಬೇರೆ ಬೇರೆ ಕಾರ್ಯಕ್ರಮ ಕ್ಷೇತ್ರದಲ್ಲಿದ್ದು ನನಗೆ ಅಲ್ಲಿ ಹೋಗೋದಿದ್ದು ನಾನೇ ದೇವ್ರಿಗೆ 2-3 ಸರ್ತಿ ಫೋನ್ ಮಾಡಿ ಎಷ್ಟಿಗೆ ಬರಲಿಂದ 5 ಹಿಡಿದು ಫೋನ್ ಹಚ್ಕೋತೀನಿ. ಅವ್ರು ನಾನು ಹೇಳ್ತೀನಿ ನಮ್ಗೋತ ನಮ್ಮ ಕ್ಷೇತ್ರದ ಕಾರ್ಯಕ್ರಮ ಉಸು ಮುಗಿದೋದು ನಾನು ಇಲ್ಲೇ ಕುಂತಿದ್ದೀನಿ. ಯಾಕಂದ್ರೆ ಹೋದ್ರೆ ಏನಾಗ್ತದೆ ಮತ್ತೆ ನೋಡಪ್ಪ ಸಮಾಜ ಕೂಡ ಸಮಾಜ ಏನು ಕೂಡ ನಂಗೆ ಆಗ್ತದೆ ಅಂತಾರೆ ಅಂತ ತಿಳ್ಕೊಂಡು ನಮ್ಮ ಕ್ಷೇತ್ರದ ಕಾರ್ಯಕ್ರಮಗಳ ಬಿಟ್ಟು ನಾನು ಇಲ್ಲಿ ಕುಂತಿದ್ದೀನಿ. ಇವತ್ತು ನಮ್ಮ ಮೇಯರ್ ಸಾಹೇಬರು ಕೂಡ ಇಲ್ಲೇ ಅದಾರೆ. ಯಾಕಂದ್ರೆ ಅವ್ರೊಬ್ರು ಮಾತಾಡೋಗಿರೋ ನಮ್ಮ ಮಾತು ಯಾರು ಕೇಳೋರು ಇರ್ತಿಲ್ಲ ಅಂತ ತಿಳ್ಕೊಂಡು ನಾನೇ ಮಾತಾಡ್ತೀನಿ, ನೀವು ಮಾತಾಡ್ರಿ ಅಂತೇಳಿ ನಮ್ಗೆ ಕೊಟ್ಟಿದ್ರು. ಇವತ್ತು ನಮ್ಮ ಸಮಾಜ ಯಾವ ರೀತಿ ಇದೆ ಅಂದ್ರೆ ಎಮ್ ಎಲ್ ಪಡ್ಲಗೌಡರು ಹೇಳಿದರು, ಅಲ್ಲಂಪ್ರಭು ಗೌಡರು ಹೇಳಿದ್ರು, ಮತ್ತೆ ನಾವು ವಿಷಯಕ್ಕೆ ಹೋಗೋದಿಲ್ಲ. ನಮ್ಮ ಸಮಾಜ ಯಾವ ರೀತಿ ಇದೆ ಅಂತಕ್ಕಂಥದ್ದು ಕೂಡ ಇಡೀ ಈ ರಾಜ್ಯ ಜನತೆಗೆ ಕೂಡ ಗೊತ್ತಿರುವಂಥ ವಿಷಯ. ನಾವು ಯಾವ ವಿಷಯಕ್ಕೆ ಹೋಗೋರಲ್ಲ, ಯಾರಿಗೆ ಅನ್ನೋರಲ್ಲ, ನಾವೆಲ್ಲ ತಮ್ಮೆಲ್ಲ ಎಪ್ಪಣ್ಣ ಅಂದ್ಕೊಂಡು ತಮ್ಮ ಪಾದಿಗೆ ಬಿದ್ದು ಕೇಳ್ಕೊಂಡು ನಾವು ಕೆಲಸ ಮಾಡ್ತಕ್ಕಂಥ ನಮ್ಮದು ಸಮಾಜ ಅಂತಕ್ಕಂಥ ಕೂಡ ನಾವು ನೆನಪಿಟ್ಟಿದ್ದೀವಿ. ಯಾಕಂದ್ರೆ ಇಲ್ಲಿವರೆಗೆ ನಾನು ಎಲ್ಲಿದ್ರು ಇವತ್ತು ಬೆಂಗಳೂರು ಹತ್ತಲ್ಲಿ ನಾವು ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಅನೇಕ ಶಾಸಕರ ಜೊತೆ ನಾವು ಕುಂತಿರ್ತಿದ್ದೀವಿ. ನಾವು ಹಳ್ಳಿಯ ಸಂಘಾರ ಸಮಾಜ ಅಂದ್ರೆ ಅವ್ರು ಯಾವ ರೀತಿ ಮಾತಾಡ್ತಾರೆ ಅಂದ್ರೆ ನಮಗೆ ಅತಿ ಗೌರವ ಕೊಟ್ಟು ಮಾತಾಡ್ತಕ್ಕಂಥವ್ರು ಇಡೀ ಎಲ್ಲ ಅಪ್ಪರ್ ಸಮಾಜದಿಂದ ಲಿಂಗಾಯತ್ ಕಮ್ಯುನಿಟಿ ಇರ್ಬೋದು, ಹರವಂದು ಯಾವುದೇ ಕಮ್ಯುನಿಟಿ ಇದ್ರು ಹಳ್ಳಿಯ ಸಮಾಜ ಅಂದ್ಕೊಳ್ಳೇನೆ ಭಾಳ ಪ್ರೀತಿ ಪ್ರೇಮದಿಂದ ಮಾತಾಡ್ತಕ್ಕಂಥ ನಮ್ಮ ಸಮಾಜ. ಈ ವಿಷಯಗಳು ನಾವು ಬಳಸ್ಕೊಂಡಿಲ್ಲ ಅಂತಂದ್ರೆ ಇವತ್ತು ಉದಾಹರಣೆ ಅದೇ ನಿಮ್ಮೆಲ್ಲ ಆಶೀರ್ವಾದ, ವೇದಿಕೆ ಮೇಲಿದ್ದಂಥ ಎಲ್ಲ ಆಶೀರ್ವಾದದೊಂದಿಗೆ ಇವತ್ತು ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರವನ್ನು ಕೂಡ ಭೀಮಶಂಕರ್ ಗೌಡರು, ಸೌಕರ್ ಅವರು, ಅನೇಕ ನಮ್ಮ ಕ್ಷೇತ್ರ ಜನರು ಒಂದು ವೇದಿಕೆ ಮೇಲೆ ಕೂತಿದ್ದಾರೆ. ಇವತ್ತು ನಮ್ಮ ಸಮಾಜನ ಎಷ್ಟು ರೀತಿ ಎಂಬುದು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಆದರೆ ಇವತ್ತು ನಾನು 2 ಬಾರಿ ಶಾಸಕರು ಮಾಡಿ ವಿಧಾನಸೌಧ ಕೂಡಲಿಕ್ಕೆ ಯಾರು ಅವಕಾಶ ಮಾಡಿಕೊಟ್ಟಾರಪ್ಪ ಅಂದ್ರೆ ಇಲ್ಲಿದ್ದಂಥ ಜಿಲ್ಲೆದ ಎಲ್ಲ ಹಿರಿಯ ನಾಯಕರು ನಮಗೆ ಆಶೀರ್ವಾದ ಮಾಡ್ಯಾರಂತಕ್ಕಂಥ ಕೂಡ ನೆನಪಿಟ್ಕೊಳ್ಬೇಕಾಗುತ್ತೆ. ಅದರಲ್ಲಿ ಸಣ್ಣ ಪುಟ್ಟ ಸ್ವಲ್ಪ ಇರೋದೆ, ಯಾರನ್ನೊಬ್ರು ಬೆಳಿಲತ್ತರೋ ಬೆಳಿಬೇಡ ಅಂತಕ್ಕಂಥ ಕೂಡ ನಮ್ಮ ಜಾತಿ ಒಳಗೂ ಇದೆ. ಅನೇಕರಿದೆ. ನಾವು ಚುನಾವಣೆ ನಿಂತವರು ನಾವು ಸೋಲಿಸ್ಬೇಕಂತ ತಿರುಗಾಡೋದು ಜನರು ನನಗೆ ಸಿಗ್ತಾರೆ ಅನೇಕ ಜನರು. ಆದರೆ ಅವೇನು ಮಾತಾಡೋದು ಸರಿ ಅನ್ಸೋದಿಲ್ಲ ಇಲ್ಲಿ. ಯಾಕಪ್ಪ ಅಂತಂದ್ರೆ ಇವತ್ತು ಸಮಾಜ ಅಂತ ಹೇಳಿದ್ದಾಗ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಪಾರ್ಟಿದ ನಾವು ಇರ್ಬೋದು, ಬೇರೆ ಬೇರೆ ಪಾರ್ಟಿ ಚುನಾವಣೆ ಮಾಡಬಹುದು. ಆದರೆ ಸಮಾಜದ ಜಯಂತಿ ಮಾಡ್ತಕ್ಕಂಥ ಸಮಾವೇಶ ಬಂದ ನಂತರ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲರಿಗೂ ತಗೊಂಡು ಈ ಸಮಾಜ ಜಯಂತಿ ಮಾಡ್ಬೇಕಂತ ಕಳಕಳಿ ಮನವಿ ಮತ್ತು ಕೈ ಜೋಡಿಸಿ ವಿನಂತಿ ಮಾಡ್ತಾ ಇದ್ದೀನಿ. ಎಲ್ಲರೂ ಒಗ್ಗಟ್ಟಾಗಿ ಜಯಂತಿ ಮಾಡಿ. ಯಾಕಂದ್ರೆ ಇರೋದನ್ನ ಭಾಳ ಕಡಿಮೆ ಹೇಳೋದು ಗಮ್ಮಪ್ಪಲ್ಲಿ ಎಲ್ಲ ಹರಿದು ಅಂತ ಹೋಗಿದ್ದೇವೆ, ಯಾರೂ ಇಲ್ಲ ಅಂತಕ್ಕಂಥದ್ದು ಕೂಡ ಸತ್ಯನೇ ಇದೆ. ನಾವು ಎಷ್ಟು ಜನ ಇದ್ದೀವಿ ಅಂತಂದು ವಿಚಾರ ಮಾಡಿದ್ರೆ ಕಲಬುರಗಿ ಜಿಲ್ಲಾ ಜಯಂತಿನೂ ಮಾಡ್ತಾ ಇದ್ದೀರಿ. ನನ್ನ ಅನ್ಸೋ ಮಟ್ಟಿಗೆ ಇಲ್ಲಿ ಕುಂತೋ ಜನಕ್ಕಿಂತ ಹೆಚ್ಚು ಇಲ್ಲಿ ಗೋ ಹೋಟೆಲ್ಗಳಲ್ಲಿ ನಾವು ಇದ್ದಿರ್ಬೇಕು. ಅದು ಜಿಲ್ಲಾ ಜಯಂತಿ ನಾವು ಏನು ಜನ ಬಂದು ಕುಂತೀವಿ ಅದರಂತಕ್ಕಂಥ ಕೂಡ ನೀವು ನಾವು ಹಿಂತಿರುಗಿ ನೋಡ್ರಿ ಕುಂತಪ್ಪ ಎದುರುಗಡೆ ನೋಡ್ತಾ ಇದ್ರಿ ನಿಂತು ಕುಚ್ಚುಗಳು ಖಾಲಿವ ನಮ್ಮ. ಅಂದ್ರೆ ಇದೊಂದು ಸಮಾಜದಾಗಿದ್ದಂಥ ಜನರು ಜಯಂತಿಗೆ ಬರಲಾರಂಥ ಜನಗಳು ಕೂಡ ಬಹಳಷ್ಟು ಜನ ಅದಾರೆ. ಅದಕ್ಕೆ ನಾವು ದಯವಿಟ್ಟು ಹೇಳ್ತಾ ಇದ್ದೀವಿ, ಮುಂದಿನ ವರ್ಷ ಜಯಂತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ 15 ದಿನ 20 ದಿನ ಪೈಲೆ ಮೀಟಿಂಗ್ ಮಾಡಿ ಎಲ್ಲ ಗ್ರಾಮಗಳಿಗೆ ಕರೆಸಿ, ಜಿಲ್ಲಾದವ್ರಿಗೆ ಎಲ್ಲರಿಗೆ ಕರೆಸಿ, ನಮ್ದರಿಂದ ವೈಮನಸ್ಸಿದ್ರೆ ಸೈಡಿಗೆ ಇಟ್ಟು ಸಮಾಜ ಅಂತ ಬಂದಾಗ ಒಗ್ಗಟ್ಟಾಗಿ ಜಯಂತಿ ಮಾಡ್ತಕ್ಕಂಥ ಸಮಯದಾಗ ಎಲ್ಲರೂ ಒಗ್ಗಟ್ಟೆ ಜಯಂತಿ ಮಾಡಿ. ನಮ್ಮ ನಿಲ್ಕಟ್ಟರು ಮುಳುಗಿ ಅನ್ನೋರು ಬರ್ತಾ ಇದ್ದಾರೆ, ಅವರು ನಮ್ಗೆ ಆಶೀರ್ವಾದ ಮಾಡಿ ಗೆಲ್ಸಿದ್ದಾರೆ. ಕಾಂಗ್ರೆಸ್ ಪಾರ್ಟಿದಾಗಿದ್ರು ಪರವಾಗಿಲ್ಲ, ಗೌಡ್ರು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಅದಕ್ಕೆ ನಾವು ಮತ್ತೆ ಅವ್ರು ಹೋಗಿ ಹೇಳಂಗಿದ್ರು, ಮತ್ತೆ ನೀಲ್ಕಂಠ ಗೌಡ್ರು ಕಾಂಗ್ರೆಸ್ ಅವರು ಬಿಜೆಪಿಗೆ ಹೆಂಗೆ ಓಟ್ ಹಾಕ್ಸಾರ ಅಂತೇಳಿ ನಮ್ಮ ಪ್ರೀತಿ ಹೆಂಗದ ಅವ್ರ ಮೇಲೆ. ಕುಂಸಿ ಗೌಡ್ರು ಇದ್ರು ನಮ್ಗೆ ಆಶೀರ್ವಾದ ಮಾಡ್ರಿ, ಗೌಡ್ರು ಸನ್ಮಾನ ಮಾಡ್ರಿ ಹಂಗೆ. ಆದ್ರೆ ಇವತ್ತು ನಿಮ್ಗೆ ಹೇಳ್ತಕ್ಕಂಥ ವಿಷಯಗಳಲ್ಲಿ ದಯವಿಟ್ಟು ಯಾರ ತಪ್ಪು ಬೇರೆ ಬೇರೆ ನಾನು ಹಳ್ಳಿಯವ್ರ ಬಗ್ಗೆ ಮಾತಾಡಲಿಕ್ಕೆ ಹೋಗೋದೇ ಇಲ್ಲ. ನಮ್ದು ನಿಮ್ದಿನೇ ಚರ್ಚೆ. ಯಾಕಂದ್ರೆ ಹಳ್ಳಿ ಬಗ್ಗೆದಾಗ ಎಲ್ಲರೂ ಮಾತಾಡಿ ಹೋಗಿದ್ದಾರೆ, ಮತ್ತೆ ನಾವು ರಿಪೀಟ್ ಮಾಡ್ಕೊಳ್ಳೋಕೆ ಹೋಗೋಂಗಿಲ್ಲ. ಅದಕ್ಕೆ ನಿಮ್ಗೆ ಹೇಳ್ತಕ್ಕಂಥದ್ದು ನನ್ನ ವಿನಂತಿ ಇದೆ, ಮನವಿ ಇದೆ, ಕೈ ಜೋಡಿಸಿ ವಿನಂತಿ ಮಾಡ್ತಾ ಇದ್ದೀನಿ. ಬಹಳಷ್ಟು ಜನಗಳಿಗೆ ಅವ್ರು ಎಷ್ಟು ಮಂದಿರಪ್ಪ ಸಮಾಜದಾಗ ಅಂತ ಕೇಳಿ ಮುಂದಿನ ರಾಜಕಾರಣದಲ್ಲಿ ಕೂಡ ಲೆಕ್ಕ ಹಾಕ್ತಕ್ಕಂಥದ್ದು ದಿನಗಳು ಕೂಡ ಬಂದಿದೆ.